ಇವತ್ತಿನ ಲಂಚ್ ಬ್ರೇಕ್ನಲ್ಲಿ ಈ ಹೊತ್ತಿನ ಮೇಜರ್ ಸ್ಟೋರಿ ಚಿಕ್ಕಬಳ್ಳಾಪುರದಲ್ಲಿ ನೋಡಿ ಬ್ಯಾನರ್ ಗಲಾಟೆ ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂತ. ಕಾಂಗ್ರೆಸ್ ಮುಖಂಡನ ದಬ್ಬಾಳಿಕೆ ದರ್ಪ ಹೆಂಗಿದೆ ಅಂತ ಈಗ ಇಡೀ ರಾಜ್ಯದ ಜನರಿಗೆ ಗೊತ್ತಾಗಿದೆ. ರಸ್ತೆಯಲ್ಲಿ ಅವೈಜ್ಞಾನಿಕವಾಗಿ ಬ್ಯಾನರ್ ಅನ್ನು ಹಾಕಿದ್ರು ಅಂತ ತೆರವು ಮಾಡಿದ್ದಕ್ಕೆ ಆತ ಬೆದರಿಕೆ ಹಾಕೋದು ಮಹಿಳಾ ಅಧಿಕಾರಿಗೆ, ಫೋನ್ ಮಾಡಿ ನಿಂದನೆ ಮಾಡೋದು, ಅವಾಚ್ಯ ಶಬ್ದ ಬಳಸೋದು, ಸುಟ್ಟಾಕ್ಬಿಡ್ತೀನಿ ಅನ್ನೋದು, ತಾಲೂಕಿನಿಂದ ಓಡಿಸ್ಬಿಡ್ತೀನಿ ಅಂತ ಯಾರಿಗೆ ಧಮಕಿ ಆಗ್ತಾ ಇದ್ದಾರೆ. ಶಿಡ್ಲಘಟ್ಟ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ರಾಜೀವ್ ಗೌಡ ದಬ್ಬಾಳಿಕೆ ಹೆಂಗಿದೆ ಅಂತ ನೋಡಿ. ಜಿಲ್ಲಾ ಉಸ್ತುವಾರಿ ಸಚಿವರು MC ಸುಧಾಕರ್ ಅವರು ಈ ಸ್ಟೋರಿ ನೋಡಬೇಕು. ಏನ್ ಸರ್ ಇದು? ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್, DCM DK ಶಿವಕುಮಾರ್, CM ಸಿದ್ದರಾಮಯ್ಯನವರು ಈಗೇನ್ ಕ್ರಮ ತೆಗೆದುಕೊಳ್ತೀರಿ? ಮಹಿಳೆ ಅಂತನೂ ನೋಡದೆ ಕೆಟ್ಟ ಪದಗಳಿಂದ ಬೈತಾನೆ ಆತ. ಜೀವ ಬೆದರಿಕೆ ಅನ್ನೋಕಾಗ್ತಾರೆ. ಅಮೃತ ಅಂತ ಅವರು ಪೌರಾಯುಕ್ತೆ ರಾಜೀವ್ ಗೌಡ ನಿಂದನೆಗೆ ಕಣ್ಣೀರು ಹಾಕಿದ್ದಾರೆ ಅಮೃತ ಗೌಡ. ಆ ಫೋನ್ ಸಂಭಾಷಣೆಯ ಆಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಬೈದಿದ್ದಾರೆ ಅಂತ ತಪ್ಪಿಸ್ಕೊಂಡ್ಬಿಡ್ತಾರಲ್ಲ, ನನಗೆ ಹೇಳೇ ಇಲ್ಲ, ನೀವೇ ಸೃಷ್ಟಿ ಮಾಡ್ತಿರೋದು, ತಿರುಚ್ತಾ ಇದ್ದೀರೋ ಅಂತ ಹೇಳ್ಬಿಡ್ತಾರೆ ನೋಡಿ. ಆ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯ್ತು ಈಗ ಸಾಕ್ಷಿ ಸಮೇತ. ಹೇಳಿಲ್ವಾ ಸರ್ ಅದನ್ನ? ಹಲೋ ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರಾ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದೆ. ಅವನಿಗೆ ಪಕ್ಷ ಇರ್ಬೋದು, ಇನ್ನೊಂದು ಇರ್ಬೋದು, ನಮ್ಮ ಮೇಲೆಲ್ಲ ತೋರ್ಸೋದು ಪಕ್ಷ ಏನಿದ್ರೆ ಡೈರೆಕ್ಟ್ ಬಂದು ತಾಕತ್ತಿದ್ರೆ ನಮ್ಮ ಮೇಲೆ ತೋರಿಸ್ತೀವಿ. ಸರ್ಕಾರ ಅವನಿಗೆ ಪಕ್ಷ ಇರ್ಬೋದು, ಇನ್ನೊಂದು ಇರ್ಬೋದು, ನಮ್ಮ ಮೇಲೆಲ್ಲ ತೋರ್ಸೋದು ಪಕ್ಷ ಏನಿದ್ರೆ ಡೈರೆಕ್ಟ್ ಬಂದು ತಾಕತ್ತಿದ್ರೆ ನಮ್ಮ ಮೇಲೆ ತೋರಿಸ್ತೀವಿ. ಸರ್ಕಾರ ಅವನಿಗೆ ಪಕ್ಷ ಇರ್ಬೋದು, ಇನ್ನೊಂದು ಇರ್ಬೋದು, ನಮ್ಮ ಮೇಲೆಲ್ಲ ತೋರ್ಸೋದು ಪಕ್ಷ ಏನಿದ್ರೆ ಡೈರೆಕ್ಟ್ ಬಂದು ತಾಕತ್ತಿದ್ರೆ ನಮ್ಮ ಮೇಲೆ ತೋರಿಸ್ತೀವಿ. ಸರ್ಕಾರ ಅವನಿಗೆ ಪಕ್ಷ ಇರ್ಬೋದು, ಇನ್ನೊಂದು ಇರ್ಬೋದು, ನಮ್ಮ ಮೇಲೆಲ್ಲ ತೋರ್ಸೋದು ಪಕ್ಷ ಏನಿದ್ರೆ ಡೈರೆಕ್ಟ್ ಬಂದು ತಾಕತ್ತಿದ್ರೆ ನಮ್ಮ ಮೇಲೆ ತೋರಿಸ್ತೀವಿ. ನಗರಸಭೆ ಪೌರಾಯುಕ್ತಗೆ ಹಿಂಗೆಲ್ಲ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಕ್ಕೆ ಖಂಡನೆ ವ್ಯಕ್ತವಾಗ್ತಾ ಇದೆ, ಪ್ರತಿಭಟನೆ ಆಗ್ತಾ ಇದೆ. ರಸ್ತೆಯಲ್ಲಿ ಅಪಘಾತ ಆಗುತ್ತೆ ಅಂತ ಅಧಿಕಾರಿಗಳು ಆ ಒಂದು ಫ್ಲೆಕ್ಸ್ ಅನ್ನ ತೆಗೆಸಿದ್ರು. ಸ್ಥಳೀಯರ ಕಂಪ್ಲೇಂಟ್ ಮಾಡಿದ್ದಕ್ಕೆ ಕ್ರಮ ತಗೊಂಡಿದ್ದಾರೆ ಅಧಿಕಾರಿ. ಅದರಲ್ಲಿ ತಪ್ಪೇನು? ಆ ಫ್ಲೆಕ್ಸ್ ಏನ್ ಗೊತ್ತಾ, ಜಮೀರ್ ಅಹಮದ್ ಖಾನ್ ಇದಾರಲ್ಲ, ಅವರ ಪುತ್ರನ ಒಂದು ಸಿನಿಮಾ ಪೋಸ್ಟ್ರು, ಅದಕ್ಕೆ ಶುಭಾಶಯ ಕೋರಿ ರಾಜೀವ್ ಗೌಡ ಅವರ ಫೋಟೋ ಕೂಡ ಇತ್ತು. ಆ ಬ್ಯಾನರು ಸ್ಥಳೀಯರಿಗೆ ಹಿಂಸೆ ಆಗ್ತಾ ಇದೆ, ಗಾಡಿಯವರೆಲ್ಲ ಬಂದು ಕುದ್ಕೊಂಡು ಹೋಗ್ತಾ ಇದ್ದಾರೆ, ಆಕ್ಸಿಡೆಂಟ್ ಆಗ್ತಿದೆ ಅಂತ ಸ್ಥಳೀಯರು ಕಂಪ್ಲೇಂಟ್ ಮಾಡಿದ್ದಕ್ಕೆ ತೆಗೆಸಿದ್ದಾರೆ. ಅಷ್ಟಕ್ಕೇನೆ ಈ ಕೈ ಮುಖಂಡ ರಾಜೀವ್ ಗೌಡ ಫೋನ್ ಮಾಡಿ ಅಧಿಕಾರಿಗೆ ಹಿಂಗೆಲ್ಲ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ, ನಿಂದಿಸಿದ್ದಾರೆ, ಸುಟ್ಟಾಕ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ, ಚಪ್ಪಲಿ ಓಡಿಸ್ತೀನಿ ಅಂತ ಹೇಳ್ತಾರೆ. ಏನ್ ಬೆದರಿಕೆ ಹಾಕ್ತಿದಾರ? ಅದು ಒಬ್ರು ಮಹಿಳೆ, ಅವ್ರಿಗೆ ಫೋನ್ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸೋದಕ್ಕೆ ಪಾಪ ಈಗ ಕಣ್ಣೀರಾಗ್ತಿದ್ದಾರೆ ಅಧಿಕಾರಿ. ಅವರ ಪರವಾಗಿ ಪವರ್ ಟಿವಿಯೂ ಕೂಡ ನಿಂತಿದೆ, ಜೊತೆಗೆ ಅವರ ಸಹೋದ್ಯೋಗಿಗಳು ಕೂಡ ನಿಂತಿದ್ದಾರೆ. ಪ್ರತಿಭಟನೆ ಆಗ್ತಾ ಇದೆ ಸ್ಥಳದಲ್ಲಿ. ಕ್ರಮ ಆಗಬೇಕು ಅವರ ಮೇಲೆ, ಕಾನೂನು ಪ್ರಕಾರವೂ ಕ್ರಮ ಆಗಬೇಕು. ಪ್ರತಿಭಟನೆ ಆಗ್ತಾ ಇರುವಂತಹ ಸ್ಥಳಕ್ಕೆ ರಾಜೀವ್ ಗೌಡ ಬರಬೇಕು, ಎಲ್ಲರ ಸಮ್ಮುಖದಲ್ಲಿ ಸಾರಿ ಕೇಳಬೇಕು, ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಇದು ಅವರ ಆಗ್ರಹ. ಸ್ಥಳದಲ್ಲಿ ನೋಡಿ ಪ್ರತಿಭಟನೆ ಆಗ್ತಾ ಇದೆ. ನಾವು ಎಂಪ್ಲಾಯೀಸ್ ಗಳಿದೀವಿ, ವಿ ನೀಡ್ ಅಟ್ ಲೀಸ್ಟ್ ಮಿನಿಮಮ್ ಬೇಸಿಕ್ ರೆಸ್ಪೆಕ್ಟ್. ಹಿಂಗೆ ಮಕ್ಕಳಂತೆಲ್ಲ ಬೈದ್ರೆ ನಾವು, ಐ ಮೀನ್ ಲೈಕ್ ಇಟ್ ಹರ್ಟ್ಸ್ ಅಸ್. ಐ ಮೀನ್ ದೇ ಆರ್ ಬ್ರಿಂಗಿಂಗ್ ಅವರ್ ಪೇರೆಂಟ್ಸ್ ಇನ್ ಟು ಪಿಕ್ಚರ್. ನಮ್ಮ ತಾಯಿ ಅವ್ರ ಬಗ್ಗೆ, ನಮ್ಮ ಎಂಪ್ಲಾಯೀಸ್ ಗಳ ತಾಯಿ ಬಗ್ಗೆ ಎಲ್ಲ ಮಾತಾಡ್ತೀವಿ. ವಾಟ್ ಡಸ್ ದಟ್ ಮೀನ್? ಸೊ ಆ ಥರದ್ದೆಲ್ಲ ಕೇಳೋದಕ್ಕೆ ನಾವು ನಾವು ಅವ್ರಿಗೆ ಹೇಳಿದ್ವಿ, ಹಾಗೆಲ್ಲ ಬೈಬೇಡಿ ಸರ್, ಏನಾದ್ರೂ ಇದ್ರೆ ಹೇಳಿ. ನಾನು ಹೇಳ್ದೆ ಅದನ್ನ ಸರ್. ಮತ್ತೆ ಈಗ ಮುಂದೆ ಏನ್ ಮಾಡ್ತೀವಿ ಮೇಡಮ್ ತಾವು? DC ಸರ್ ಅವರಿಗೆ ಒಂದು ರಿಕ್ವೆಸ್ಟ್ ಕೊಟ್ಟಿದೆ ಸರ್, ಹಿಂಗೆಲ್ಲ ನಮಗೆ ಬೈದಿದ್ದಾರೆ ಆ್ಯಂಡ್ ಹಿಂಗೆಲ್ಲ ಎಂಪ್ಲಾಯೀಸ್ಗಳಿಗೆಲ್ಲ ಥ್ರೆಟನ್ ಆಗಿದೆ ಸರ್. ಅದನ್ನ ಒಂದು ರಿಕ್ವೆಸ್ಟ್ ಕೊಡ್ತೀವಿ DC ಸರ್. ಇನ್ಸ್ಟಾಲೇಷನ್ ರಿಲೇಟೆಡ್ ಒಂದು ಫ್ಲೆಕ್ಸ್ ಒಂದು ಕೋಟೆ ಸರ್ಕಲ್ ಅಲ್ಲಿ ಹಾಕಿದ್ದು, ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದ್ದರಿಂದ, ಅದು ಬಿದ್ದೋಗಿದ್ರಿಂದ ನಮ್ಮವರು ಅದನ್ನ ತೆರವು, ಅಂದ್ರೆ ಅದು ಬಿದ್ದೋಗಿದ್ದನ್ನ ತೆಗೆದು
ಆಫೀಸಲ್ಲಿ ಇಟ್ಟಿದ್ರು. ಸೊ ಅದ್ರ ರಿಲೇಟೆಡ್ ಅವರು ಯಾಕೆ ತೆಗ್ಸಿದ್ರಿ ಅಂತ ನಾವು ಅವ್ರಿಗೆ ಹೇಳಿದ್ವಿ. ನಾವು ಪರ್ಪಸ್ಫುಲ್ ತೆಗ್ಸಿದ್ದಲ್ಲ, ಬಿದ್ದೋಗ್ತಿತ್ತು, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಆಕ್ಸಿಡೆಂಟ್ ಒಂದು ಅಲ್ಲಿ ಸಣ್ಣದೊಂದು ಆಗಿದ್ರಿಂದ ತೆಗ್ದಿಟ್ಟಿದೀವಿ, ನೀವು ಅದನ್ನ ಪಕ್ಕದಲ್ಲಿ ಕಟ್ಕೊಳ್ಳಿ. ನಾವು ನಮಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ನಮ್ಗೆ 2 ಜಾಗ ಬಿಟ್ಕೊಡಿ, ಡಿಸ್ಟ್ರಿಕ್ಟ್ ಪ್ರೋಟೋಕಾಲ್ ಇರುತ್ತೆ, ಡಿಸ್ಟ್ರಿಕ್ಟ್ ಫಂಕ್ಷನ್ ಆಗಿರುತ್ತೆ, ನಮ್ದು ಡಿಸ್ಟ್ರಿಕ್ಟ್ ಪ್ರೋಟೋಕಾಲ್ ಇರುತ್ತೆ, 2 ಜಾಗ ಬಿಟ್ಕೊಡಿ ಅಂತ ನಮ್ಮನ್ನು ಕೇಳ್ಕೊಂಡಿದ್ರು ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ. ನಾವು ಅದನ್ನ ರೈಲ್ವೆ ಟ್ರ್ಯಾಕ್ ಪ್ರತಿಭಟನೆ ಆಗ್ತಾ ಇದೆ ಸ್ಥಳದಲ್ಲಿ. ರಾಜೀವ್ ಗೌಡ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ಒತ್ತಡ ಆಗ್ತಾ ಇದೆ. ನಗರಸಭೆಯ ಪೌರ ಕಾರ್ಮಿಕರು ಅವರ ಜೊತೆಗೆ ಸಾಥ್ ಕೊಟ್ಟಿದ್ದಾರೆ. ಸಿಬ್ಬಂದಿ ವರ್ಗ ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದೆ. ಈ ಬೆದರಿಕೆ ಹಾಕಿದ್ದ ರಾಜೀವ್ ಗೌಡ ವಿರುದ್ಧ ಸಿಬ್ಬಂದಿ ಪ್ರತಿಭಟನೆ ಮಾಡ್ತಾ ಇರೋದು. ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿರೋದು, ಬಂದು ಕ್ಷಮೆ ಕೇಳಬೇಕು. ಕಾಂಗ್ರೆಸ್ ಮುಖಂಡನ ಗೂಂಡಾಗಿರಿ ಇನ್ನು ನಡೆಯೋದಿಲ್ಲ, ಕ್ರಮ ಕೈಗೊಳ್ಳಲೇಬೇಕು. ಪ್ರತಿಭಟನೆ ಆಗ್ತಾ ಇರೋ ಸ್ಥಳಕ್ಕೆ ಬರಬೇಕು, ಎಲ್ಲರ ಸಮ್ಮುಖದಲ್ಲಿ ಸಾರಿ ಕೇಳಬೇಕು, ಕಾನೂನು ಕ್ರಮ ಅವರ ವಿರುದ್ಧವಾಗಿ ಜರುಗಿಸಬೇಕು. ಇದು ಒಕ್ಕೊರಲಿಂದ ಆಗ್ತಾ ಇರುವಂಥ ಆಗ್ರಹ. ಪೌರ ಕಾರ್ಮಿಕರು ಈಗ ಪೌರಾಯುಕ್ತೆಯ ಜೊತೆಗೆ ನಿಂತಿದ್ದಾರೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಒಂದು ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಕೀಳು ಮಟ್ಟಕ್ಕೆ ರಾಜಕಾರಣ ಇಳಿದೋಯ್ತಾ, ರಾಜಕಾರಣಿಗಳು ಇಳಿದ್ಬಿಟ್ರಾ ಅಂತ. ಒಂದು ಕಡೆ ಬಳ್ಳಾರಿಲಿ ಅವ ಕೈ ಕಾರ್ಯಕರ್ತನ ಸಾವಿನಿಂದ ಅಂತ್ಯ ಆಯಿತು ಬ್ಯಾನರ್ ಗಲಾಟೆ. ಹೈಕಮಾಂಡ್ ಕೂಡ ಕೇಳ್ತು, ಒಂದು ಬ್ಯಾನರ್ ವಿಚಾರಕ್ಕೆ ಇಷ್ಟೊಂದೆಲ್ಲ ದೊಡ್ಡದು ಆಗಬೇಕಾಗಿತ್ತ ಅಂತ. ಈಗ ಮತ್ತೆ KPCC ರಾಜ್ಯ ಸಂಯೋಜಕ ಫೋನ್ ಮಾಡಿ ಪೌರಾಯುಕ್ತೆಯ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿರೋದು. ಮತ್ತೊಂದ್ಸಲ ಕೇಳಿಸ್ಕೊಳ್ಳಿ ಆ ಆಡಿಯೋದಲ್ಲಿ ಏನಿದೆ ಅಂತ. ಹೇಳಿಲ್ವಾ ಸರ್ ಅದನ್ನ? ನಾನು ರೆಸ್ಪಾನ್ಸಿಬಲ್ ಅಲ್ವಾ ನೀವು? ಕಮಿಷನರ್, ರೆಸ್ಪಾನ್ಸಿಬಲ್ ಕಮಿಷನರ್. ಬೆಳಗ್ಗೆ ಹೇಳ್ತೀನಿ, ಒಂದು ಬ್ಯಾನರ್ ಪರ್ಮಿಷನ್ ಇದ್ರೆ ಬೆಳಗ್ಗೆ ಹುಚ್ಚ ಅನ್ಕೊಂಡ್ಬಿಟ್ಟಿದ್ದೀರಾ ನನ್ಗೆ. ಯಾವನ್ಗೋ ಕೈಗೊಂಬೆ ಸರ್ ನೋಡಿ ಸರ್, ನೀವು ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ. ರೆಸ್ಪಾನ್ಸಿಬಲ್ ಅಲ್ವೇನ್ರಿ ನೀವು? ನಾ ಅದನ್ನೇ ಸರ್ ಹೇಳ್ತಾ ಇರೋದು. ನಮ್ಗೆ ಕೇಳಿ, ಇಲ್ಲಿ ಬೆಳಗ್ಗೆ ಬಂದಿದ್ದಾರೆ ನಮ್ ಸ್ಟಾಫ್ಸ್. ಪರ್ಮಿಷನ್ ಇಲ್ದ ಒಂದ್ ಬ್ಯಾನರ್ ಇದ್ರೆ ಬೆಂಕಿ ಹೇಳ್ತಿದ್ದೀನಿ, ಹೊಡ್ಸ್ತೀನಿ ಅಂದ್ರೆ ಹಂಗಿಂಗಲ್ಲ, ಜನಗಳ ಕೈಲಿ ಹೆಂಗ್ ಹೊಡಿಸ್ತೀನಿ ನೋಡಿ. ಏನ್ ಸರ್ ಹಂಗ್ ಮಾತಾಡ್ತಾ ಇದ್ದೀರಾ ನೀವು? ಏನ್ ಹೊಡಿಸ್ತೀನಿ ಅಂದ್ರೆ ಸ್ಟಾಫ್ಸ್ ಗಳಿಗೆ ಹೊಡಿಸ್ತೀರಾ? ಕೆಲ್ಸ ರೆಸ್ಪಾನ್ಸಿಬಿಲಿಟಿ ಇದ್ರೆಲ್ಲ ಕೆಲ್ಸ ಮಾಡ್ರಿ. ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಕೆಲಸ ಮಾಡಿದಿರಲ್ಲ, ಈಗ ನಾಳೆಯಿಂದ ರೆಸ್ಪಾನ್ಸಿಬಿಲಿಟಿ ಕೆಲಸ ಮಾಡಿಸ್ತೀನಿ ಮಾಡಿ. ನಾನ್ ಚೆಕ್ ಮಾಡಿ ಮಾತಾಡ್ತೀನಿ ಸರ್. ಸಲೀಸ್ ಅನ್ಕೊಂಬಿಟ್ರ ಅವತ್ತೇನೋ ಒಂದ್ ಇದ್ ಕೊಟ್ರಿ ಅಂತ ಹೇಳ್ಬಿಟ್ಟು ಅವಕಾಶ ಕೊಟ್ಟೆ ಅಂತಂದ್ರೆ ಕಿತ್ತಾಕ್ಬಿಟ್ಟು ಎತ್ಕೊಂಡೋಗಿ ಇನ್ನೊಬ್ಬಂದ್ ಯಾವ್ದ ಮಗನ್ ಕಟ್ಸಿರಿ. ಸರ್ ನೋಡಿ, ಹಂಗೆಲ್ಲ ಮಾತಾಡ್ಬೇಡಿ ಸರ್ ನೀವು. ನಮ್ಮ ಕಿತ್ ಇನ್ನೊಬ್ರದ್ ಹೆಂಗ್ರಿ ಕಟ್ತೀರಿ? ಯಾವ್ದ್ ಕಟ್ಟಿದ್ದಾರೆ ಸರ್? ಯಾವ್ದ್ ಕಟ್ಟಿದ್ದಾರೆ? ಅಲ್ಲಿರೋದು ಆ ಇಡೀ ಇದ್ರಲ್ಲಿ ನಿಮ್ದೇ ಬ್ಯಾನರ್ಸ್ ಗಳು ಇರೋದು. ಗೊತ್ತಿಲ್ವಾ ನೀನು? ಯಾರ್ ಮಾತ್ ಕೇಳಿ ಎಲ್ ಮಾಡ್ದೆ ಅಂತ ಗೊತ್ತಿಲ್ವಾ ನನಗೆ? ಯಾವ್ದು ತಾಳ್ಮೆಯಿಂದ ಇದೀನಿ. ಅವತ್ ನಾನು ಯಾರ್ ಮಾತ್ ಕೇಳಿ ಏನ್ ಮಾಡ್ದೆ ಅಂತ ಗೊತ್ತಿದೆ ನನ್ಗೆಲ್ಲ. ಕಿತ್ಬಿಟ್ಟು ಇನ್ನೊಬ್ರು ಯಾವಂತ. ಹಲೋ ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ ಹೇಳಿದ್ರ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡ್ ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅನ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ ಸರ್. ಒಂದ್ ನಿಮಿಷ, ಬ್ಯಾನರ್ ಬಿಚ್ಬಿಟ್ಟದು ಆಫೀಸ್ ಅಲ್ಲಿ ಇದೆ ಸರ್, ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ ಸರ್. ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ಯಾವನ್ ಬಿಚ್ಚಿದ ಅವ್ನ ಕಟ್ಸಿದ್ರೆ ಸರಿ, ಅವ್ನ ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ಆಮೇಲೆ ತಂದೀಗ. ಹಂಗೆಲ್ಲ ಮಾತಾಡ್ಬೇಡಿ. ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ. ಅದನ್ನ ಕಲೀಸ ತಿಳ್ಕೊಂಡ್ರೆ ಮನುಷ್ಯ ನಾನು ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ ಕೊಡ್ತೀನಿ. ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಿ ಕೇಳಿ. ಏನು ಮಾಡಿಲ್ಲ, ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗೂ ಕಟ್ಟಿಲ್ಲ ಸರ್, ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಲಾಸ್ಟ್ ಟೈಮ್ ಹಂಗೆ ಅಲ್ಲಿ ಕಟ್ಟಿದ್ ಬ್ಯಾನರ್ ಬಿಚ್ಚ MLA ಬ್ಯಾನರ್ ಕಟ್ಸಿದೀನಿ ನೀನು. ಈಗ ಹೇಳ್ತಾ ಇದೀನಿ, ಒಳ್ಳೆ ತರವಾಗಿದ್ರೆ ಸರಿ, ಏನಿಲ್ಲ ಡಿಫರೆನ್ಸ್ ಮಾಡ್ರೆ ಬೆಳಗ್ಗೆಯಿಂದ ಒಂದ್ ಸೆಕೆಂಡ್ ಕೆಲಸ ಮಾಡಕ್ಕಾಗಲ್ಲ. ನೋಡಿ ಸರ್, ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್. ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಹಂಗ ಅಂತೆಲ್ಲ ಬೈಬೇಡಿ. ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ. ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ, ತಗೊಂಡೇ ಇಲ್ಲ ಅವರು. ಕಟ್ಟಿದಾರಲ್ಲ, ಪರ್ಮಿಷನ್ ಕೊಟ್ಟಿದಾರಲ್ಲ. ಯಾರು ಕೊಟ್ಟಿದ್ದಾರೆ ಸರ್? ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ, ಮಧ್ಯದಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ, ವಿ ಆರ್ ರೆಸ್ಪಾನ್ಸಿಬಲ್. ಏನಾದ್ರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ ಸ್ಟಾಫ್ಸ್ ಗಳು. ಇರೋದ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲಾ ಕೌನ್ಸಿಲ್ ಎಬ್ಬರ್ಸ್ತೀನಿ ಜನನಲ್ಲಿ.
ಬಂದು ಹೊಡಿತಾ ಇದ್ರೆ ಚಪ್ಲಿಲಿ ಹೊಡಿಸ್ಕೊಂಬೇಕು ಎಂತಕ್ ಸರ್ ಯಾಕೆ ಹಂಗ್ ಮಾಡ್ತಾರೆ? ಅಟ್ಲೀಸ್ಟ್ ಕಟ್ಬೇಕಾದ್ರೆ ಕೇಳ್ಬೇಕಲ್ವಾ? ಕೇಳ್ಬೇಕಲ್ವಾ? ಸರ್ಕಲ್ ಮಿಡಲ್ ಅಲ್ಲಿ ಕಟ್ಟಿದ್ರೆ ಯಾರ್ ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಅದನ್ನ? ರೆಸ್ಪಾನ್ಸಿಬಿಲಿಟಿ ಇದೆಯಾ ನಿಮ್ಗೆ? ಎಲ್ಲ 31 ವಾರ್ಡ್ ಏನೇನು ಸಮಸ್ಯೆಗಳಿದೆ, ಬೆಳಗ್ಗೆ ಎಲ್ಲ ವಾರ್ಡಿಂದ ಎಗ್ಬರ್ಸ್ತೀನಿ ದಂಗೆನ, ಬಂದು ಹೊಡಿತಾ ಇದ್ರೆ ಚಪ್ಲಿಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಬೆಳಗ್ಗೆ 31 ವಾರ್ಡಿಂದ ಕರ್ಸ್ತೀನಿ. ಯಾಕೆ ಅಫ್ಸರ್ ಅವ್ರಿಗೆ ಹೇಳಿಲ್ವಾ ಸರ್ ಅದನ್ನ? ನಾನು ರೆಸ್ಪಾನ್ಸಿಬಲ್ ಅಲ್ವಾ ನೀವು? ಕಮಿಷನರ್, ರೆಸ್ಪಾನ್ಸಿಬಲ್ ಕಮಿಷನರ್. ಬೆಳಗ್ಗೆ ಹೇಳ್ತೀನಿ ಒಂದು ಬ್ಯಾನರ್ ಪರ್ಮಿಷನ್ ಇದ್ರೆ ಬೆಳಗ್ಗೆ ಹುಚ್ಚ ಅನ್ಕೊಂಡ್ಬಿಟ್ಟಿದೀರ ನನ್ಗೆ. ಯಾವನ್ಗೋ ಕೈಗೊಂಬೆ ಸರ್ ನೋಡಿ ಸರ್, ನೀವು ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ. ರೆಸ್ಪಾನ್ಸಿಬಲ್ ಅಲ್ವೇನ್ರಿ ನೀವು? ನಾ ಅದನ್ನೇ ಸರ್ ಹೇಳ್ತಾ ಇರೋದು. ನಮ್ಗೆ ಕೇಳಿ, ಇಲ್ಲಿ ಬೆಳಗ್ಗೆ ಬಂದಿದ್ದಾರೆ ನಮ್ ಸ್ಟಾಫ್ಸ್. ಪರ್ಮಿಷನ್ ಇಲ್ದ ಒಂದ್ ಬ್ಯಾನರ್ ಇದ್ರೆ ಬೆಂಕಿ ಹೇಳ್ತಿದ್ದೀನಿ, ಹೊಡ್ಸ್ತೀನಿ ಅಂದ್ರೆ ಹಂಗಿಂಗಲ್ಲ, ಜನಗಳ ಕೈಲಿ ಹೆಂಗ್ ಹೊಡಿಸ್ತೀನಿ ನೋಡಿ. ಏನ್ ಸರ್ ಹಂಗ್ ಮಾತಾಡ್ತಾ ಇದ್ದೀರಾ ನೀವು? ಏನ್ ಹೊಡಿಸ್ತೀನಿ ಅಂದ್ರೆ ಸ್ಟಾಫ್ಸ್ ಗಳಿಗೆ ಹೊಡಿಸ್ತೀರಾ? ಕೆಲ್ಸ ರೆಸ್ಪಾನ್ಸಿಬಿಲಿಟಿ ಇದ್ರೆಲ್ಲ ಕೆಲಸ ಮಾಡ್ರಿ. ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಕೆಲಸ ಮಾಡಿದಿರಲ್ಲ, ಈಗ ನಾಳೆಯಿಂದ ರೆಸ್ಪಾನ್ಸಿಬಿಲಿಟಿ ಕೆಲಸ ಮಾಡಿಸ್ತೀನಿ ಮಾಡಿ. ನಾನ್ ಚೆಕ್ ಮಾಡಿ ಮಾತಾಡ್ತೀನಿ ಸರ್. ಸಲೀಸ್ ಅನ್ಕೊಂಬಿಟ್ರ ಅವತ್ತೇನೋ ಒಂದ್ ಇದ್ ಕೊಟ್ರಿ ಅಂತ ಹೇಳ್ಬಿಟ್ಟು, ಅವಕಾಶ ಕೊಟ್ಟೆ ಅಂತಂದ್ರೆ ಕಿತ್ತಾಕ್ಬಿಟ್ಟು ಎತ್ಕೊಂಡೋಗಿ ಇನ್ನೊಬ್ಬ ಯಾವ್ದ ಮಗನ್ ಕಟ್ಸಿದ್ರಿ ಸರ್ ನೋಡಿ.